ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹಿಂದಿನ ವಿಡಿಯೋದಲ್ಲಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೆ. ಸೊ ಆಲ್ರೆಡಿ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ. ಸೊ ಆ ವಿಷಯದಲ್ಲಿ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗ್ತಿದೆ. ಫೈನಲಿ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆಲ್ಲ ನೀವೇ ಕಾರಣ. ನಾವು 3ನೇ ತಾರೀಕು ಅಪ್ಲೈ ಮಾಡಿದ್ದು, 4ನೇ ತಾರೀಕು ಮೆಸೇಜ್ ಬಂತು ಯೂಟ್ಯೂಬಿಂದ. ಅದಾದಮೇಲೆ 11ನೇ ತಾರೀಕು ನಮ್ಮ ಕೈ ಸೇರ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಸೊ ಇದಕ್ಕೆಲ್ಲ ನೀವೇ ಕಾರಣ. ತುಂಬ ಜನ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಹುಷಾರಿಲ್ಲದ ಕಾರಣ ತುಂಬ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ಕೇಳ್ತಾ ಇದ್ರಿ ವಿಡಿಯೋ ಮಾಡಾಕು ರಮ್ಯಾ ಅಂತೆಲ್ಲ. ಸೊ ಪರ್ಸ್ನಲಿ ನನ್ನ ಫ್ರೆಂಡ್ಸ್ ಸರ್ಕಲ್ಗೆ ಗೊತ್ತಿರುತ್ತೆ, ಇದು ಗೊತ್ತು. ಅವರೆಲ್ಲ ಹೇಳ್ತಾ ಇದ್ರಿ ವಿಡಿಯೋ ಮಾಡಾಕು, ಇನ್ನೊಂದಷ್ಟು ಜನಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ, ಅವ್ರಿಗೂ ಕೂಡ ಒಂದು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಥರ ಬರುತ್ತೆ ಅಂತ ತುಂಬಾ ಖುಷಿಪಟ್ಟರು. ಅವ್ರಿಗೆ ಬಂದಷ್ಟು ಖುಷಿಪಟ್ಟರು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಇಡೀ ನನ್ನ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿ, ಹಾಗೆ ಇಡೀ ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲಿದ್ದು ಅವರ ಕನಸು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಅವ್ರ ಬರ್ತಡೆಗೆ ನಾನು ಏನೂ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದೆಲ್ಲ. ಸೊ ಒಂದು ಹಂತದಲ್ಲಿ ಇದೊಂಥರ ಗಿಫ್ಟ್ ಥರನೇ. ತುಂಬಾ ಖುಷಿ ಆಗ್ತಿದೆ. ಹಾಗೆ ತುಂಬ ಜನ ಮೆಂಬರ್ಶಿಪ್ ತೊಗೊಂಡು ಕೂಡ ಹೆಲ್ಪ್ ಮಾಡಿದ್ದೀರಾ. ನಾನೊಂದು ಮಾತೂ ಕೂಡ ಹೇಳಿಲ್ಲ ನಿಮಗೆ ತೊಗೊಂಡು ಸಪೋರ್ಟ್ ಮಾಡಿ ಅಂತ. ಅಂಥದ್ರಲ್ಲಿ ಎಲ್ರೂ ಮೆಂಬರ್ಶಿಪ್ ಎಲ್ಲ ತೊಗೊಂಡು ಸಪೋರ್ಟ್ ಮಾಡಿದ್ದೀರಾ. ನಿಜವಾಗ್ಲೂ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಯೂಟ್ಯೂಬಿಗೆ ಬಂದು ಈ ಒಂದು ಹಂತಕ್ಕೆ ಬರೋದು ಅಂದರೆ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಅಂತ ಒಂದಷ್ಟು ರೂಲ್ಸ್ಗಳಿರ್ತವೆ, ಅದನ್ನೆಲ್ಲ ಮೀರಿ ನಾವು ಬರಬೇಕಾಗುತ್ತೆ. ಸೊ ಏನೇನು ರೂಲ್ಸ್ಗಳು ಅಂತ ಹೇಳ್ತೀನಿ. ಹಾಗೆ ಒಂದಷ್ಟು ಟಿಪ್ಸ್ಗಳನ್ನೂ ಕೂಡ ಕೊಡ್ತೀನಿ, ನೀವು ಕೂಡ ಫಾಲೋ ಮಾಡಿ. ಖಂಡಿತ ಒಂದಷ್ಟು ನಾವು ಒಂದು ಯೂಟ್ಯೂಬಲ್ಲಿ ಒಂದು ರೀಚ್ ಆಗಬೇಕು ಅಂತಂದರೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಜನಗಳಿಗೆ ಇಷ್ಟ ಆಗೋ ಥರ ನಾವು ಮಾಡಿದ್ರೆ ಖಂಡಿತ ಇಷ್ಟಪಟ್ಟು ನೋಡ್ತಾರೆ. ಸೊ ಇದನ್ನು ನನ್ನ ಹಸ್ಬೆಂಡ್ ಕೈಯಿಂದನೇ ಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಇನ್ನೂ ಬಂದಿಲ್ಲ. ಬಂದಮೇಲೆ ಅವ್ರ ಕೈಯಲ್ಲೇ ನಾನು ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಸೊ ಅದಕ್ಕಿಂತ ಮೊದಲು ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಏನಪ್ಪ ಅದು ಅಂತಂದರೆ, ನೀವೇನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಿಲ್ಲ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಜನಗಳಿಗೆ ಇಷ್ಟ ಆಗೋ ಥರ. ಜನಗಳಿಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ, ಜನಕ್ಕೆ ಇಷ್ಟ ಆದರೆ ಖಂಡಿತ ನಮ್ಮ ವೀಡಿಯೋಸ್ನ ನೋಡ್ತಾರೆ. ನಾವು ಹೇಳೋದೇ ಬೇಡ ಸಪೋರ್ಟ್ ಮಾಡಿ ಅಂತ, ಅವರೇ ಸಪೋರ್ಟ್ ಮಾಡ್ತಾರೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ನಮ್ಮ ವಿಡಿಯೋಯಿಂದ ಒಂದಷ್ಟು ಜನಕ್ಕೆ ಉಪಯೋಗ ಆಗಬೇಕು. ಆ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಹಂತಕ್ಕೆ ನಾವು ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಬ್ಸ್ಕ್ರೈಬರ್ ಬರಬೇಕು ಅಂತಂದರೆ ಶಾರ್ಟ್ಸ್ಗಳನ್ನ ಹಾಕಬೇಕು. ಅದು ಹಾಕೋದ್ರಿಂದ ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗಿ ಬರ್ತಾರೆ. ಅಂದರೆ ಬೇರೆ ಬೇರೆ ಸಾಂಗ್ಸ್ನೆಲ್ಲ ಹಾಕೋ ಹಾಗಿಲ್ಲ, ಅದೊಂದು ರೂಲ್ಸ್ ಇದೆ. ಯೂಟ್ಯೂಬ್ಗೆ ಫಿಲಿಮ್ ಸಾಂಗ್ಸು ಬೇರೆ ಒಂದು ಆ್ಯಪ್ಗಳಿಂದ ಡೌನ್ಲೋಡ್ ಮಾಡಿ ಇರ್ತೀವಲ್ವ, ಅದನ್ನೆಲ್ಲ ನಾವು ಹಾಕೋ ಹಾಗಿಲ್ಲ. ಅದು ಹಾಕಿದ್ರೆ ಕಾಪಿರೈಟ್ ಇದೆಲ್ಲ ಬಂದುಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಕಕ್ಕೆ ಹೋಗಬೇಡಿ. ನೆಕ್ಸ್ಟು ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ, ಈಗ ಜಾಸ್ತಿ ಲೈವ್ ಮಾಡಿ ಕೂಡ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋತಾರೆ. ಈಗ ಒಂದಷ್ಟು ಜನ ಲೈವ್ ಮಾಡಬಾರ್ದು ಅಂತ ಹೇಳ್ತಾರೆ, ಒಂದಷ್ಟು ಜನ ಲೈವ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಲೈವ್ ಮುಂದೆ ಕೂತ್ಕೊಂಡ್ರೆ ನಮಗೆ ವೀಡಿಯೋಸ್ ಮೇಲೆ ಗಮನ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಒಂದು ಸಜೆಷನ್ ಏನು ಅಂತಂದರೆ, ವೀಡಿಯೋಸ್ ಮೇಲೆ ಗಮನ ಕೊಟ್ಟರೆ ಒಂದಷ್ಟು ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಒಂದು ಹಂತಕ್ಕೆ ನಾವು ರೀಚ್ ಆಗ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗು ನಮಗೆ ಯಾರೂ ಸಪೋರ್ಟ್ ಮಾಡಲ್ಲ, ಯಾಕೆಂದರೆ ನಾವು ಝೀರೋಯಿಂದ ಬಂದಿರ್ತೀವಿ, ನಾವೇನು ಸೆಲೆಬ್ರಿಟೀಸು ಅಲ್ಲ. ಸೊ ಹಾಗಾಗಿ ಒಂದಷ್ಟು ನಾವು, ಅದು ಅಲ್ಲದೆ 1 ವರ್ಷದೊಳಗಡೆ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 1 ವರ್ಷದಲ್ಲಿ 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು. ಇದು ಮಾಡಿದ್ರೇ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದು. $10 ಆಗಬೇಕು. $10 ಆದಮೇಲೆ ನಮಗೆ ಅಪ್ಲೈ ಮಾಡಿದ್ರೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಸೊ ಈ ಥರ ಎಲ್ಲ ನಮಗೆ ಒಂದು ರೂಲ್ಸ್ಗಳಿರ್ತವೆ, ಅದನ್ನೆಲ್ಲ ಮೀರಿ ನಾವು ಮಾಡಬೇಕಾಗುತ್ತೆ. 1000 ಸಬ್ಸ್ಕ್ರೈಬರ್ ಹೇಗೋ ಗೇನ್ ಮಾಡ್ಬೋದು, ಬಟ್ 4000 ವಾಚ್ ಅವರ್ ಇದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಕೂಡ ಬೇಕಾದ್ರೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ಒಂದಷ್ಟು ಜನ ಲೈವ್ನು ಕೂಡ ಮಾಡಿಕೊಂಡು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋತಾರೆ, ಆ ಥರನೂ ಮಾಡ್ಕೋಬೋದು. ನನ್ನ ಅಭಿಪ್ರಾಯ ಏನಂತಂದರೆ, ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಲೈವ್ ಮಾಡೋದ್ರಿಂದ ನಮ್ಮ ಒಂದು ಗಮನ ಎಲ್ಲ ಲೈವ್ ಮೇಲೆ ಇರುತ್ತೆ. ಯಾಕೆ ಅಂತಂದರೆ ವೀಡಿಯೋಸ್ ಮಾಡೋದಕ್ಕಾಗಲ್ಲ. ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತ ಜನ ನೋಡ್ತಾರೆ ಅಲ್ವಾ, ಆ ಒಂದು ಒಂದಿದಂತೆ
ಇವಾಗ ನಾನು ಯಾವ ರೀತಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿಕೊಂಡೆ, ಹಾಗೆ ವಾಚ್ ಅವರ್ ಕೂಡ ಯಾವ ರೀತಿ ಕಂಪ್ಲೀಟ್ ಮಾಡಿದೆ ಅಂತ ಟಿಪ್ಸ್ನ ಹೇಳ್ತೀನಿ. ಸೊ ಫಸ್ಟು ನಾನು ಸ್ಟಾರ್ಟಿಂಗ್ ಬಂದಾಗ ನನ್ನ ಫ್ರೆಂಡ್ ಸರ್ಕಲ್ಲು ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಒಂದು 100 ಜನ ಏನೋ ಸಬ್ಸ್ಕ್ರೈಬರ್ ಏನೋ ಆದರು. ಅದಾದಮೇಲೆ ತುಂಬಾ ಕಷ್ಟ ಆಯಿತು. ಅದಾದಮೇಲೆ ನಾನು ಸ್ವಲ್ಪ ಲೈವ್ಗೆ ಜಾಯ್ನ್ ಆಗ್ತಾಯಿದ್ದೆ. ಆವಾಗ ಲೈವ್ಗೆ ಜಾಯ್ನ್ ಆದಾಗ ಏನಾಯಿತು, ಜಾಸ್ತಿ ಸಬ್ಸ್ಕ್ರೈಬರ್ ಬರೋದಕ್ಕೆ ಶುರು ಆದರು. ಅದಾದಮೇಲೆ ನಾನು ಕೂಡ ಲೈವ್ನ ಮಾಡೋದಕ್ಕೆ ಶುರು ಮಾಡಿದೆ. ಲೈವ್ ಮಾಡಿದಾಗ ನನಗೆ ವಾಚ್ ಅವರು ಕೂಡ ಬಂತು, ಹಾಗೆ ಸಬ್ಸ್ಕ್ರೈಬರು ಕೂಡ ಆದರು. ನಾನೊಂದು 600 ಏನೋ ಸಬ್ಸ್ಕ್ರೈಬರ್ ಆಗಿದ್ದರು. ಅಷ್ಟಕ್ಕೆ ನಾನು ಲೈವ್ನ ಸ್ಟಾಪ್ ಮಾಡಿದೆ. ಅದಾದಮೇಲೆ ನಾನೊಂದು ಕಿಚನ್ ಮೇಕವರ್ದು ಒಂದು ವೀಡಿಯೋ ಮಾಡಿದ್ದೆ. ಅದು ವೈರಲ್ ಆಯಿತು ಚೆನ್ನಾಗಿ. ಅದರಿಂದ ಸಬ್ಸ್ಕ್ರೈಬರು ಕೂಡ ಚೆನ್ನಾಗಿ ಬಂದರು, ಹಾಗೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗೋಯ್ತು ಅದು ಆ ವಿಡಿಯೋಯಿಂದ. ಹಾಗೆ ಒಂದೆರಡು ವೀಡಿಯೋ ನಂದು ವೈರಲ್ ಆಗಿರೋದಕ್ಕೆ ನನಗೆ ವಾಚ್ ಅವರು ಕಂಪ್ಲೀಟ್ ಆಯಿತು, ಹಾಗೆ ಸಬ್ಸ್ಕ್ರೈಬರು ಬರೋದಕ್ಕೆ ಹೆಲ್ಪ್ ಆಯಿತು. ಲೈವಿಂದ ಸಿಗೋ ಸಬ್ಸ್ಕ್ರೈಬರ್ಸು ಏನು ಅಷ್ಟೊಂದು ಸಪೋರ್ಟ್ ಕೊಡಲ್ಲ. ಅಂದರೆ ಎಲ್ಲೋ ಒಬ್ಬೊಬ್ಬರು ಸಪೋರ್ಟ್ ಮಾಡ್ತಾರೆ, ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಲೈವ್ನ ಸ್ಟಾಪ್ ಮಾಡಿದೆ. ಜಾಸ್ತಿ ವೀಡಿಯೋಸ್ರ ಮೇಲೆ ಗಮನ ಕೊಟ್ಟೆ. ವೀಡಿಯೋಸ್ನ ಮಾಡಿ ಹಾಕಿದೆ. ಅದರಲ್ಲಿ ಚೆನ್ನಾಗಿ ವಾಚ್ ಅವರ್ ಬರೋದಕ್ಕೆ ಶುರು ಆಯಿತು, ಹಾಗೆ ಸಬ್ಸ್ಕ್ರೈಬರು ಕೂಡ ವೀಡಿಯೋಯಿಂದನೇ ಬರೋದಕ್ಕೆ ಶುರು ಮಾಡಿದ್ರು. ನೀವು ಆದಷ್ಟು ವೀಡಿಯೋಸ್ ಮೇಲೆ ಗಮನ ಕೊಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡಿ, ಜನಕ್ಕೆ ಇಷ್ಟ ಆಗುತ್ತೆ. ಸೊ ಜನಕ್ಕೆ ಇಷ್ಟ ಆದರೆ ನಿಮಗೆ ತಾನಾಗೆ ವ್ಯೂಸ್ ಬರುತ್ತೆ, ಹಾಗೆ ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ಒಂದು ವರ್ಷದಲ್ಲಿ ನಾವು ಆರಾಮಾಗಿ ಎರಡನ್ನೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಆಮೇಲೆ ಪ್ಲೇಲಿಸ್ಟ್ ಅಂತ ಇರುತ್ತೆ, ಅದನ್ನು ನಾವು ಕ್ರಿಯೇಟ್ ಮಾಡಿ ಅದರಲ್ಲೂ ಕೂಡ ನಾವು ವಾಚ್ ಅವರ್ ಮಾಡ್ಕೋಬೋದು. 1000 ಸಬ್ಸ್ಕ್ರೈಬರು 4000 ವಾಚ್ ಅವರ್ ಆಗಿ $10 ಆದಮೇಲೆ ನಮಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಕೊಡ್ತಾರೆ ಅಲ್ವಾ, ಅದರಲ್ಲಿ 6 ನಂಬರ್ ಕೊಟ್ಟಿರ್ತಾರೆ. ಅದನ್ನು ನಮ್ಮ ಚಾನಲ್ಗೆ ಆ್ಯಡ್ ಮಾಡಿದ್ರೆ ಆವಾಗ ನಮಗೆ ಆ್ಯಡ್ಸ್ ಕೊಡ್ತಾರೆ. ಆ್ಯಡ್ಸ್ ಮುಖಾಂತರ ನಮಗೆ $100 ಆಗಬೇಕು. $100 ಆದಮೇಲೆ ನಮಗೆ ಅಮೌಂಟು ಕೈಗೆ ಸೇರೋದು. ನಿಮಗೆ ತೀರಾ ವ್ಯೂಸ್ ಕಮ್ಮಿ ಬರ್ತಾಯಿದೆ, ಹಾಗೆ ವಾಚ್ ಅವರ್ ಕೌಂಟ್ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಲೈವ್ನ ಮಾಡಿ. ಆದರೆ ವೀಡಿಯೋಸ್ರ ಮೇಲೆ ಗಮನ ಇರಬೇಕು. ಜಾಸ್ತಿ ಲೈವ್ ಅಂತಲೇ ಕೂತ್ಕೊಂಡ್ರೆ ವೀಡಿಯೋಸ್ ಮಾಡೋದಕ್ಕೆ ಆಗೋಲ್ಲ. ಸೊ ಲೈವು ಮಾಡಿ, ಹಾಗೆ ವೀಡಿಯೋಸು ಮಾಡಿ. ಅರ್ನಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು. ನಮ್ಮ ಹೆಣ್ಮಕ್ಳು ಮನೆಯಲ್ಲೇ ಕೂತು ಏನಾದರೂ ಒಂದು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ವೇದಿಕೆ. ಸೊ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ನ ಇಲ್ಲಿ ವ್ಯಕ್ತಪಡಿಸ್ಕೊಳ್ಳಿ. ಕುಕ್ಕಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಟ್ರಾವೆಲಿಂಗು, ಡೈಲಿ ವ್ಲಾಗು, ಈ ರೀತಿಯಾದ ಒಂದು ನಾನಾ ಥರದ್ದು ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಅದನ್ನು ಈ ಮುಖಾಂತರ ನೀವು ವ್ಯಕ್ತಪಡಿಸ್ಕೊಂಡ್ರೆ ನೀವು ಕೂಡ ಅರ್ನಿಂಗ್ ಮಾಡ್ಬೋದು. ಮನೆಯಲ್ಲೇ ಕೂತು ಹೊರಗಡೆ ಹೋಗಿ ನಾವು ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಾವು ಮನೆಯಲ್ಲೇ ಕೂತು ಈ ರೀತಿ 4 ಜನಕ್ಕೆ ಉಪಯುಕ್ತ ಮಾಹಿತಿನ ಕೊಡ್ತಾ ನಾವು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಮತ್ತು ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ಈ ಕೂಡಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ, ನೀವು ಕೂಡ ಅರ್ನಿಂಗ್ಸ್ನ ಮಾಡಿ. ಇನ್ನೂ ಅವ್ರು ಬಂದಿಲ್ಲ, ಅವ್ರು ಬಂದ ಮೇಲೇ ಓಪನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಂದ ತಕ್ಷಣ ಅವ್ರ ಕೈಯಿಂದನೇ ನಾನು ಓಪನ್ ಮಾಡಿಸ್ತೀನಿ. ನನ್ನ ಮಗಳಿಗೂ ಅಷ್ಟೇ ತುಂಬಾ ಇಷ್ಟ ಅವಳಿಗೆ, ತುಂಬ ಕೇಳ್ತಾನೆ ಇರ್ತಾಳೆ. ಈ ಥರ 1000 ಸಬ್ಸ್ಕ್ರೈಬರ್ ಆದಾಗೂ ತುಂಬ ಖುಷಿಪಟ್ಲು. ಹಾಗೆ ತುಂಬ ಈ ಗೂಗಲ್ ಆ್ಯಡ್ಸೆನ್ಸ್ ಬಂದಿದ್ದು ಅಷ್ಟೇ ತುಂಬಾ ಖುಷಿಪಟ್ಲು. ಒಂದಷ್ಟು ನಿಮ್ಗೇನಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ ಅಂದರೆ ಅಷ್ಟು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿ ಔ ಟು ಯೂಟ್ಯೂಬ್ ಕ್ರಿಯೇಟ್ ಅಂತೆಲ್ಲ ಸರ್ಚ್ ಮಾಡಿದ್ರೆ ಅಲ್ಲೇ ಒಂದಷ್ಟು ಜನ ಮಾಡಿ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ. ಅದನ್ನು ನೋಡ್ಕೊಂಡು ಬೇಕಿದ್ರೆ ನಮ್ಮ ಚಾನಲ್ನ ನಾವು ಗ್ರೋತ್ ಮಾಡ್ಕೋಬೋದು. ಅಂದರೆ ತುಂಬ ಜನ ಹೇಳ್ಕೊಳ್ಳೋರಿದ್ದಾರೆ. ಅಂದರೆ ನಿಮ್ಗೆ ಯಾವುದು ಸೂಟಬಲ್ ಆಗುತ್ತೆ, ಅವ್ರಿಗೆ ನಿಮಗೆ ಯಾರು ಹೇಳೋದು ನಿಮಗೆ ಅರ್ಥ ಆಗುತ್ತೆ ಅಂಥವ್ರನ್ನ ಫಾಲೋ ಮಾಡಿ, ಅಂಥವ್ರ ವೀಡಿಯೋಸ್ನ ನೋಡೋದಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ನಾನೊಂದಷ್ಟು ಜನನ ನೋಡಿನೇ ನಾನು ಅಷ್ಟೇ, ನನಗೂ ಅಷ್ಟೇ ಏನು ಗೊತ್ತಿರಲಿಲ್ಲ. ಫಸ್ಟು ಸ್ಟಾರ್ಟಿಂಗು ಬಂದವ್ರಿಗೆ ಏನೇನೂ ಗೊತ್ತಿರಲ್ಲ. ನನಗೆ ವಿಡಿಯೋ ಎಡಿಟ್ ಮಾಡೋದೆಲ್ಲ ತುಂಬ ಇಷ್ಟ. ನಾನು ಅವಾಗೆಲ್ಲ ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ಎಡಿಟ್ ಮಾಡ್ತಿದ್ದೆ. ಸ್ವಲ್ಪ ಅದು ಅಭ್ಯಾಸ ಇತ್ತು, ಅದರಿಂದ ನನಗೇನು ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ನೆಕ್ಸ್ಟು ತಮ್ನೇಲೆಲ್ಲ ಮಾಡಬೇಕಾಗಿರುತ್ತೆ, ಅದೆಲ್ಲ ನಮಗೆ ಗೊತ್ತಿರಲಿಲ್ಲ. ತಮ್ನೇಲ್ ಮಾಡೋದು ಹೇಗೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕುಣಿಸೋದು ಹೇಗೆ, ಮತ್ತು ಟೈಟಲ್ ಹಾಕೋದು, ಟ್ಯಾಗ್ಸ್ ಹಾಕೋದು, ತುಂಬಾ ರೂಲ್ಸ್ಗಳಿರ್ತವೆ. ಇದೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಟೈಟಲ್ ಹಾಕೋದಂತೂ ತುಂಬಾ ಇಂಪಾರ್ಟೆಂಟು. ಟ್ಯಾಗ್ಸ್ ಕೂಡ ಹಾಕಬೇಕು. ಹ್ಯಾಶ್ಟ್ಯಾಗ್ ಎಲ್ಲ ಹಾಕಿದ್ರೇ ನಮ್ಮ ಒಂದು ವೀಡಿಯೋಸು ಬೇರೆಯವ್ರಿಗೆ ರೀಚ್ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ನಾವೊಂದಷ್ಟು ಜನನ ನಾನು ಫಾಲೋ ಮಾಡ್ತೀನಿ. ಹಾಗಾಗಿ ನನಗೊಂದಷ್ಟು ಸ್ವಲ್ಪ ಗೊತ್ತಾಯಿತು ಹೀಗೆ ಮಾಡಬೇಕು ಅಂತೆಲ್ಲ. ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವ್ರ ಬಗ್ಗೆನೂ ಕೂಡ ಹೇಳಲೇಬೇಕು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನನಗೆ ಕೇಳದೆ ಮೆಂಬರ್ಶಿಪ್ ತೊಗೊಂಡಿದ್ದೀರಾ, ಹಾಗೆ ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರೂ ಕೂಡ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಕಮೆಂಟ್ ಹಾಕ್ತೀರಾ, ತುಂಬಾ ಖುಷಿ ಆಗುತ್ತೆ. ಮತ್ತು ತುಂಬ ಜನ ಅಂದ್ಕೊಂಡಿರ್ತಾರಲ್ವ ಜಾಸ್ತಿ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಅರ್ನಿಂಗ್ ಶುರು ಆಗುತ್ತೆ ಅಂತ. ಕೆಲವ್ರಿಗೆ ದುಡ್ಡು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಇನ್ನು ಕೆಲವ್ರಿಗೆ ವಿಡಿಯೋ ಹಾಕಿದ ತಕ್ಷಣವೇ ದುಡ್ಡು ಮಾಡ್ಬೋದು ಅಂತಾನೂ ಅಂದ್ಕೊಂಡಿರ್ತಾರೆ. ಸೊ ಅದೆಲ್ಲ ಸುಳ್ಳು.
ಅದೇ ನಾನು ಹೇಳಿದ್ನಲ್ಲ, 1000 ಸಬ್ಸ್ಕ್ರೈಬರು, 4000 ವಾಚ್ ಅವರ್ ಆಗಬೇಕು, ಫುಲ್ ಮೋನೋ ಆಗಬೇಕು, ಮತ್ತು $10 ಆದಮೇಲೆ ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಬಿನ್ ಬಂದಮೇಲೆ ನಾವು ಚಾನಲ್ಗೆ ಅಪ್ಲೈ ಮಾಡಿದ್ಮೇಲೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ರೂಲ್ಸ್ಗಳಿರ್ತವೆ. ಹಾಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿ 8 ತಿಂಗಳಾಯಿತು. 8 ತಿಂಗಳಲ್ಲಿ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರೋದು. ಸೊ ನಿಜವಾಗ್ಲೂ ಇದು ಬೇಗನೆ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ವರ್ಷ ಆದರೂ ಬರೋದಿಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ. ಸೊ ನನ್ನ ಲಕ್ಕು ಅಂತಲೇ ಹೇಳ್ಬೋದು. 8 ತಿಂಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನನಗೆ ಬಂದಿದೆ. ತುಂಬಾ ಖುಷಿ ಇದೆ ಇದರಲ್ಲಿ. ಆಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಕರೆಕ್ಟ್ ಅಡ್ರೆಸ್ ಕೊಡಬೇಕು, ನೇಮು ಅಷ್ಟೇ ಕರೆಕ್ಟಾಗಿರೋದನ್ನ ಕೊಡಬೇಕು. ಮತ್ತು ಬ್ಯಾಂಕ್ ಡೀಟೇಲ್ಸೂ ಅಷ್ಟೇ ಕರೆಕ್ಟಾಗಿರೋದು ಕೊಟ್ಟರೆ ಮಾತ್ರ ನಮಗೆ ಕರೆಕ್ಟ್ ಅಡ್ರೆಸ್ಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಸಾಕಷ್ಟು ಜನರದ್ದು ನೋಡಿದ್ದೀನಿ, ಬಂದು ರಿಟರ್ನ್ ಆಗಿರೋದು ಇದೆ. ಹಾಗೆ ಅವ್ರ ಕೈಗೆ ಸೇರಿರೋದೇ ಇಲ್ಲ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ಮತ್ತು 6 ತಿಂಗಳಾದರೂ ಬಂದಿಲ್ಲ, ವರ್ಷ ಆದರೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ. ನನಗೆ ಬೇಗನೆ ಬಂತು, 1 ವೀಕಲ್ಲೇ ಬಂತು. ಕೆಲವ್ರಿಗೆ 6 ತಿಂಗಳಾದರೂ ಬರೋಲ್ಲ, ವರ್ಷ ಆದರೂ ಬರೋಲ್ಲ. ಸೊ ಕೇರ್ಫುಲ್ಲಾಗಿ ಇದ್ದರೆ ಬೇಗನೆ ಬರುತ್ತೆ. ಅಡ್ರೆಸ್ ಕರೆಕ್ಟಾಗಿರೋದನ್ನ ಕೊಡಬೇಕು, ಹಾಗಾದರೆ ಮಾತ್ರ ನಮಗೆ ಬೇಗ ಬರೋದು. ಆಲ್ ದ ವೆರಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ. ಇವಾಗ ನನ್ನ ಹಸ್ಬೆಂಡ್ ಬಂದರು ಅನಿಸುತ್ತೆ, ಅವ್ರ ಹತ್ರ ನಾನು ಇವಾಗ ಓಪನ್ ಮಾಡಿ ಇದನ್ನು ತೋರಿಸ್ತೀನಿ ಹೇಗಿದೆ ಅಂತ. ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ನನ್ನ ಹಸ್ಬೆಂಡೇ ನೋಡ್ಕೊಳ್ಳೋದು. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಅವರೇ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ನಂದೇನು ಅಂತಂದರೆ ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಕೂಡ ಸ್ಟಾರ್ಟಿಂಗ್ ಅವರೇ ಮಾಡ್ತಾಯಿದ್ರು. ಇವಾಗ ನಾನು ಕೂಡ ಅಭ್ಯಾಸ ಮಾಡಿಕೊಂಡು ನಾನೇ ಇವಾಗ ಅಪ್ಲೋಡ್ ಕೂಡ ಮಾಡ್ಕೋತೀನಿ. ಇನ್ನು ಮಿಕ್ಕಿದ್ದೆಲ್ಲ ಪ್ರತಿಯೊಂದು ಏನೇನೆಲ್ಲ ರೂಲ್ಸ್ಗಳಿದ್ದಾವೆ, ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಎಲ್ಲ ಅವರೇ ಮಾಡ್ತಾರೆ. ಕೆಲವರು ಪಾಪ ಗೊತ್ತಿಲ್ಲದವರು ದುಡ್ಡು ಕೊಟ್ಟೆಲ್ಲ ಮಾಡಿಸ್ಕೊಳ್ತಾರೆ. ನಿಮ್ಗೇನಾದರೂ ಅಷ್ಟು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಟೆಕ್ನವ್ರು ಇರ್ತಾರೆ ಯೂಟ್ಯೂಬಲ್ಲಿ. ಸೊ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇರ್ತಾರೆ. ಅಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ದರೆ ಈ ರೀತಿ ಅಪ್ಲೈ ಎಲ್ಲ ಮಾಡಿಸ್ಕೋಬೋದು. ಬೇಕಿದ್ದರೆ ಅವ್ರು ಮಾಡಿಕೊಡ್ತಾರೆ. ಅವ್ರನ್ನ ನಂಬಿ ಆರಾಮಾಗಿ ಮಾಡ್ಕೊಳ್ಳಿ. ನೋಡಿ ಇವಾಗ ಬಂದರು ಇವ್ರ ಕೈಯಿಂದನೇ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಇವಾಗ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ. ಹೇಳಿ. ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ನಮಗೆ ಗೂಗಲ್ ಪಿನ್ ಬಂದಿದೆ. ಇನ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಗೂಗಲ್ ಆ್ಯಡ್ಸೆನ್ಸಿಂದ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ. ಈಗ ಇದ್ರನ್ನ ಓಪನ್ ಮಾಡಿ ಇದ್ರೊಳಗಡೆ 6 ಪಿನ್ ನಂಬರ್ ಇರುತ್ತೆ, ಕೋಡು. ಅದನ್ನು ನಮ್ಮ ಅದು ಹೇಳಂಗಿಲ್ಲ. ಇದನ್ನ ಹಾಕಿದ್ರೇ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಇದೆಲ್ಲ ಯೂಟ್ಯೂಬರ್ಸ್ ಕನಸಾಗಿರುತ್ತೆ. ನೋಡೋಣ ಬನ್ನಿ. ಮಧ್ಯ ಆರ್ಬಿಡ್ಬೇಡಿ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರಿಮೂವ್ ಸೈಡ್ ಎಡ್ಜ್ ಫಸ್ಟ್ ಅಂತಿದೆಯಲ್ಲ, ಅಲ್ಲರಿ ಮಧ್ಯ ಹರಿಯಕ್ಕೆ ಹೋಗಬೇಡಿ. ಇನ್ನೊಂದೈತಲ್ಲ ಇದು, ಅದು ಮಾಡ್ಬೇಕಾ? ಸೀಕ್ರೆಟ್ ನಂಬರ್ ಈ ಥರ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇದು ಸೀಕ್ರೆಟ್. ಇಲ್ಲಿ ನೋಡಿ, ಇಲ್ಲಿ 6 ನಂಬರ್ ಕೊಟ್ಟಿರ್ತಾರೆ. ಇದನ್ನು ಹೈಡ್ ಮಾಡ್ಬೇಕು ನಾವು, ತೋರಿಸೋ ಹಾಗಿಲ್ಲ. ಸೊ ಹಾಗಾಗಿ ನೋಡಿ ಈ ರೀತಿ ಇರುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಒಳಗಡೆ. ಇದೇನು ಹೇಳಿ, ಇದನ್ನು ನೀವು ಗೂಗಲ್ ಹೋಗಿ ಗೂಗಲ್ ಆ್ಯಡ್ಸೆನ್ಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಗೂಗಲ್ ಆ್ಯಡ್ಸೆನ್ಸ್ದು ನಿಮ್ಮದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ, ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ಗೆ ಹೋಗಿ ನಿಮ್ಮದು ಪೇಮೆಂಟ್ ಆಪ್ಷನ್ಸ್ಗೆ ಹೋದರೆ ಅಲ್ಲಿ ಕೆಳಗಡೆ ಪೇಮೆಂಟ್ ಆಪ್ಷನ್ಸ್ಲಿ ಈಗ ಗೂಗಲ್ ಪಿನ್ ಬಂದಿರುತ್ತಲ್ಲ 6 ನಂಬರ್, ಅದನ್ನು ಹಾಕ್ಬೇಕು ನೀವು. ವೆರಿಫಿಕೇಷನ್ ಚೆಕ್ ಅದನ್ನು ಹಾಕಿದ್ಮೇಲೆ ನಿಮ್ಮದು ಕಂಪ್ಲೀಟ್ ಅಂತ ಬರುತ್ತೆ ಅಲ್ಲಿ ವೆರಿಫಿಕೇಷನ್ ಚೆಕ್. ಅಷ್ಟೇ, ಇನ್ನೇನಿಲ್ಲ. ನಾವು ನಮ್ಮ ಮನೆಯಲ್ಲಿ ಇವರೇನೆ ಮಾಡಿಕೊಟ್ಟಿದ್ದು. ಅಂದರೆ ಕೆಲವ್ರಿಗೆ ಗೊತ್ತಿಲ್ಲದ್ರಲ್ಲಿ ತುಂಬ ಕಷ್ಟ ಇರುತ್ತೆ. ಅಂದರೆ ಅವರೆಲ್ಲ ದುಡ್ಡು ಕೊಟ್ಟು ಮಾಡಿಸೋ ಅಂಥ ಚಾನ್ಸಸ್ ಇರುತ್ತೆ. ಅಂದರೆ ತಿಳಿದಿರೋರು ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ಯಾವುದೇ ರೀತಿ ತೊಂದರೆನೂ ಆಗಲಿಲ್ಲ ನಮಗೆ, ಆರಾಮಾಗಿ ಪಿನ್ ಬಂತು ನಮಗೆ. ಒಂದೇ ಸಲ ಅಪ್ಲೈ ಮಾಡಿದ್ದು, ಒಂದೇ ಸಲ ಪಿನ್ ಬಂತು ನಮಗೆ. ಅಂದರೆ ನಿಮಗೆ ಇಲ್ಲಿ ಅಲ್ಲೇ ಕೊಟ್ಟಿರ್ತಾರೆ, ನೀವು ಅಪ್ಲೈ ಮಾಡ್ಬೇಕಾದ್ರೆ ಏನೇನಾದರೂ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡಿದ್ರೆ ನೀವು ಈಸಿಯಾಗಿ ನೀವೇ ಮಾಡ್ಕೋಬೋದು. ಸುಮ್ಮನೆ ಬೇರೆಯವ್ರಿಗೆಲ್ಲ ದುಡ್ಡು ಕೊಟ್ಟು ಮಾಡೋಕ್ಕಿಂತ ಆರಾಮಾಗಿ ನೀವೇ ಅದನ್ನು ಓದ್ಕೊಂಡು ನೀವೇ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.